ಇವತ್ತಿನ ಸಂದೇಶ ನಿಮಗೆ ಅರ್ಥ ಆಗಬೇಕಂದ್ರೆ ಮೊದಲು ನಾನು ನಿಮಗೆ ಆ ಘಟನೆಯನ್ನ ಕತೆ ರೂಪದಲ್ಲಿ ಹೇಳ್ತೀನಿ. ನಿಮಗೆ ಕತೆ ಅರ್ಥ ಆದರೆ ಸಂದೇಶ ಸರಳವಾಗಿ ಅರ್ಥ ಆಗುತ್ತೆ. ಭೂಲೋಕದಲ್ಲಿ ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಿ ಜೀವಿಸಿದಂಥ ಕಾಲದಲ್ಲಿ ನಡೆದಂಥ ಘಟನೆ ಇದು. ಯೇಸು ಸ್ವಾಮಿ ಒಂದಾನೊಂದು ದಿವಸ ಗದರೇನರ ಸೀಮೆಯಿಂದ ಕಪೆರ್ನೌಮಿಗೆ ಬರ್ತಾನೆ. ಕಪೆರ್ನೌಮಿನಲ್ಲಿ ಯೇಸು ಸ್ವಾಮಿಯ ಮನೆ ಇರುತ್ತೆ. ಯೇಸು ಸ್ವಾಮಿ ತನ್ನ ಮನೆಗೆ ಕಪೆರ್ನೌಮಿಗೆ ಬಂದಿದ್ದಾನೆ ಎಂಬ ಸುದ್ದಿ ಯೂದಾಯದ ಸೀಮೆಗೂ ಯೆರೂಸಲೇಮಿಗೂ ಮತ್ತು ಕಪೆರ್ನೌಮಿಯ ಸುತ್ತಮುತ್ತ ಇರುವಂತ ಹಳ್ಳಿ ಗ್ರಾಮಗಳಿಗೂ ಗೊತ್ತಾಗುತ್ತೆ. ಆಗ ಅಲ್ಲಿದ್ದಂಥ ಜನರು ತಮ್ಮಲ್ಲಿದ್ದಂಥ ರೋಗಿಗಳನ್ನು, ದೆವ್ವ ಹಿಡಿದವರನ್ನು, ಮಾಟಮಂತ್ರಗಳಿಂದ ಕಟ್ಟಲ್ಪಟ್ಟವರನ್ನ ಕರ್ಕೊಂಡು ಯೇಸು ಸ್ವಾಮಿಯ ಮನೆಗೆ ಬರ್ತಾರೆ. ಅಲ್ಲಿ ಯೆರೂಸಲೇಮಿನಿಂದ ಶಾಸ್ತ್ರಿಗಳು, ಫರಿಸಾಯರು ಕೂಡ ಬಂದಿರ್ತಾರೆ. ಯೇಸು ಸ್ವಾಮಿ ಅಲ್ಲಿ ಅನೇಕರಿಗೆ ಸ್ವಸ್ಥ ಮಾಡುತ್ತಾ ವಾಕ್ಯ ಉಪದೇಶ ಮಾಡುತ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅದೇ ಕಪೆರ್ನೌಮೆ ಎಂಬ ಊರಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿ ಹಾಸಿಗೆ ಮೇಲೆ ಬಿದ್ದುಕೊಂಡಿರ್ತಾನೆ. ಅವನನ್ನ ಕೆಲವು ಗಂಡಸರು ಹೊತ್ತುಕೊಂಡು ಯೇಸುವಿನ ಬಳಿಗೆ ಬರ್ತಾರೆ. ಯೇಸು ಸ್ವಾಮಿಯ ಮನೆಯ ಬಳಿಗೆ ಬಂದಾಗ ಆ ಮನೆಯ ಬಾಗಿಲು ತುಂಬಾ ಜನ ತುಂಬಿಕೊಂಡಿರ್ತಾರೆ. ಗುಂಪಾಗಿ ಜನ ಅಲ್ಲಿ ತುಂಬಿಕೊಂಡಿರ್ತಾರೆ. ಒಳಗಡೆನೂ ಜನ ಇರ್ತಾರೆ, ಹೊರಗಡೆ ಕೂಡ ಜನ ಇರ್ತಾರೆ. ಅಲ್ಲಿ ಆ ಜನರನ್ನ ಸರಿಸಿ ಆ ಪಾರ್ಶ್ವವಾಯು ರೋಗಿಯನ್ನ ಅವರು ಬಾಗಿಲ ಮೂಲಕ ಯೇಸು ಸ್ವಾಮಿಯ ಬಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅವರೊಂದು ಐಡಿಯಾ ಮಾಡ್ತಾರೆ. ಮನೆಯ ಮಾಳಿಗೆ ಹತ್ತಿ ಮಾಳಿಗೆ ಮೇಲಿನ ಅಂಚುಗಳನ್ನ ತೆಗೆದು ಆ ಪಾರ್ಶ್ವವಾಯು ರೋಗಿಯನ್ನ ಹಾಸಿಗೆಯ ಸಮೇತ ಆ ಹಾಸಿಗೆಗೆ 4 ಮೂಲೆಗೆ ಹಗ್ಗ ಕಟ್ಟಿ ಅವನನ್ನ ಮನೆ ಮೇಲಿಂದ ಯೇಸು ಸ್ವಾಮಿಯ ಬಳಿಗೆ ಹಗ್ಗದ ಮೂಲಕವಾಗಿ ಹಾಸಿಗೆ ಸಮೇತವಾಗಿ ಇಳಿಸ್ತಾರೆ. ಯೇಸು ಸ್ವಾಮಿ ಮೇಲಕ್ಕೆ ನೋಡ್ತಾನೆ. ಅವರು ಅವನನ್ನ ಹಗ್ಗದ ಮೂಲಕವಾಗಿ ಇಳಿಸಿದ್ದನ್ನ ಕಂಡು ಅವರ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಆ ಮಾತನ್ನ ಹೇಳಿದಾಕ್ಷಣ ಅಲ್ಲಿದ್ದಂಥ ಫರಿಸಾಯರು ಮತ್ತು ಶಾಸ್ತ್ರಿಗಳು ತಮ್ಮ ಮನಸ್ಸೊಳಗೆ ಇದು ದೇವದೂಷಣೆಯ ಮಾತು, ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ದೇವರೊಬ್ಬನಿಗೇ ಹೊರತು ಮತ್ತಾರಿಂದ ಆದೀತು ಅಂತ ಅಂದುಕೊಳ್ತಾರೆ. ಅವರು ಅಂದುಕೊಂಡದ್ದನ್ನ ಯೇಸು ಸ್ವಾಮಿ ತಿಳ್ಕೊಂಡು ಪಾಪಗಳನ್ನ ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಅಂತ ಹೇಳಿ ಆ ಪಾರ್ಶ್ವವಾಯು ರೋಗಿಯ ಕಡೆಗೆ ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ಮನೆಗೆ ಹೋಗು ಅಂತ ಹೇಳ್ತಾನೆ. ಅದೇ ಕ್ಷಣದಲ್ಲಿ ಅವನು ಎದ್ದು ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗ್ತಾನೆ. ಅಂದ್ರೆ ಅವನು ಅಲ್ಲಿ ವಾಸಿಯಾಗಿ, ಅಂದ್ರೆ ಅವನ ಪಾರ್ಶ್ವವಾಯು ರೋಗ ವಾಸಿಯಾಗಿ ಎದ್ದು ಹೋದ ಅಂತ ಅರ್ಥ. ಇದು ಅಲ್ಲಿ ನಡೆದಂತ ಘಟನೆ. ಈ ಘಟನೆಯ ಕುರಿತಾಗಿ ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 1ರಿಂದ 8ನೇ ವಚನದವರೆಗೆ, ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೆ ಮತ್ತು ಲೂಕನ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಿಂದ 26ನೇ ವಚನದ ತನಕ ಈ ಘಟನೆಯನ್ನು ನಾವು ಕಾಣಬಹುದು. ಪಾಯಿಂಟ್ ನಂಬರ್ 1, ಯೇಸು ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದ್ದೇಕೆ. ಪಾಯಿಂಟ್ ನಂಬರ್ 2, ಯೇಸು ಎಷ್ಟು ಮಂದಿ ಪಾರ್ಶ್ವವಾಯು ರೋಗಿಗಳನ್ನು ಸ್ವಸ್ಥಪಡಿಸಿದನು ಮತ್ತು ಹೇಗೆ ಸ್ವಸ್ಥಪಡಿಸಿದನು. ಪಾಯಿಂಟ್ ನಂಬರ್ 3, ಮನುಷ್ಯರಿಗೆ ರೋಗಗಳು ಹೇಗೆ ಬರುತ್ತವೆ ಮತ್ತು ಯಾಕೆ ಬರುತ್ತವೆ. ಪಾಯಿಂಟ್ ನಂಬರ್ 4, ನಂಬಿಕೆಯ ಕ್ರಿಯೆಗಳನ್ನು ಮತ್ತು ಪ್ರೀತಿಯ ಕೃತ್ಯಗಳನ್ನು ಮಾಡುವುದು ಹೇಗೆ ಅಂತ ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಯ್, ಹಲೋ, ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಅನೇಕರಿಗೆ ಶೇರ್ ಮಾಡ್ರಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸ್ರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ. ನಾನು ಇದೇ ಜೂನ್ 2ನೇ ತಾರೀಕಿನಿಂದ ಗೂಗಲ್ ಮೀಟಲ್ಲಿ ರೂತಳ ಗ್ರಂಥವನ್ನ ಟೀಚ್ ಮಾಡ್ತೀನಿ, ಅಂದರೆ ಕ್ಲಾಸ್ಗಳನ್ನು ತಗೊಳ್ತೀನಿ. ಯಾವುದೇ ರೀತಿಯಾದಂಥ ಚಾರ್ಜಸ್ಗಳು ಇರಲ್ಲ. ನಿಮಗೆ ಯಾರಿಗಾದರೂ ರೂತಳ ಗ್ರಂಥದ ಕುರಿತಾಗಿ ತಿಳ್ಕೋಬೇಕು, ಕಲಿಬೇಕು ಎಂಬ ಆಸಕ್ತಿ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿರಿ. ವಾಟ್ಸಪ್ನಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿರಿ. ಸೊ ಇವತ್ತು ನಾವು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ ಅದರ 1 ಮತ್ತು 2ನೇ ವಚನವನ್ನ ಧ್ಯಾನ ಮಾಡೋಣ. ಉಳಿದ ವಾಕ್ಯಗಳನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಧ್ಯಾನ ಮಾಡೋಣ. ಓಕೆ, ಈಗ ಬೈಬಲ್ ತೆಗೆಯೋಣ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 1 ಮತ್ತು 2ನೇ ವಚನ. ಆತನು ದೋಣಿಯನ್ನು ಹತ್ತಿ ಸಮುದ್ರವನ್ನು ದಾಟಿ ತನ್ನ ಊರಿಗೆ ಬಂದನು. ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಈಗ ನಾವು ಓದಿದಂಥ ವಾಕ್ಯ ಭಾಗದಲ್ಲಿ 3 ಪಾಯಿಂಟ್ಸ್ಗಳಿವೆ. ಪಾಯಿಂಟ್ ನಂಬರ್ 1, ಪಾರ್ಶ್ವವಾಯು ರೋಗಿ ಅಥವಾ ಪಾರ್ಶ್ವವಾಯು ರೋಗ. ಪಾಯಿಂಟ್ ನಂಬರ್ 2, ಆತನು ಅವರ ನಂಬಿಕೆಯನ್ನು ನೋಡಿ. ಪಾಯಿಂಟ್ ನಂಬರ್ 3, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಇಲ್ಲಿ ಪಾಯಿಂಟ್ ನಂಬರ್ 1, ಪಾರ್ಶ್ವವಾಯು ರೋಗಿ ಅಥವಾ ಪಾರ್ಶ್ವವಾಯು ರೋಗ. ಪಾರ್ಶ್ವವಾಯು ರೋಗ ಯಾರಿಗೆ ಬಂದಿರುತ್ತೋ ಅವರ ಬದುಕು ಸೊಟ್ಟ ಆಗಿರ್ತದೆ, ಅವರ ಜೀವನ ಸೊಟ್ಟ ಆಗಿರ್ತದೆ. ಅವರು ಭೂಮಿಯ ಮೇಲೆ ಬದುಕಿರುವ ಶವದಂತೆ ಬದುಕಿರ್ತಾರೆ, ಆದರೆ ಅವರ ಜೀವನ ಶವದ ರೂಪದಲ್ಲಿ ಇರ್ತದೆ. ಶವ ಹೇಗಿರುತ್ತೆ? ನಡೆದಾಡಲ್ಲ, ಕೆಲಸ ಮಾಡಲ್ಲ, ತನ್ನ ದಿನನಿತ್ಯದ ಕಾರ್ಯವನ್ನ ಮಾಡಿಕೊಳ್ಳಲ್ಲ. ಯಾರು? ಸತ್ತವರು, ಶವ. ಅದೇ ರೀತಿ ಪಾರ್ಶ್ವವಾಯು ರೋಗ ಬಂದವರು ಆ ರೀತಿಯಾಗಿರ್ತಾರೆ. ಅವರ ಕೈಗಳು, ಕಾಲುಗಳು, ಬೆರಳುಗಳು ಸೊಟ್ಟಾಗಿರ್ತವೆ. ಕೆಲವರಿಗೆ ತಲೆಗೇನಾದರೂ, ಮುಖಕ್ಕೇನಾದರೂ ಪಾರ್ಶ್ವವಾಯು ರೋಗ ಬಂದಿದ್ರೆ ಅವರ ಮುಖ ಕೂಡ ಸೊಟ್ಟಗಾಗಿರ್ತದೆ. ಕೆಲವರಿಗೆ ಪಾರ್ಶ್ವವಾಯು ರೋಗ ಸ್ಟ್ರೋಕ್ ಅಂತಾರಲ್ಲ, ತಲೆಗೆ ಹೊಡೆದಿರ್ತತೆ, ಕೆಲವರಿಗೆ ಬಾಡಿಗೆ ಹೊಡೆದಿರ್ತತೆ. ಅವರ ಜೀವನ ಬದುಕಿದ್ದು ಸತ್ತವರಂತೆ ಭೂಮಿಯ ಮೇಲೆ, ಆ ರೀತಿಯಾಗಿ ಇರ್ತತೆ. ನಾವು ವಾಕ್ಯ ಭಾಗದಲ್ಲೇ ನೋಡ್ತೀವಿ. ನೀವು ಲೂಕನ ಸುವಾರ್ತೆ 5ನೇ ಅಧ್ಯಾಯ 17ರಿಂದ 26ನೇ ವಚನದ ತನಕ ಓದಿಕೊಂಡ್ರೆ ಎಲ್ಲ ಡೀಟೇಲ್ಸು ಅಲ್ಲಿ ನಿಮಗೆ ಸಿಗ್ತವೆ. ಅದಕ್ಕೆ ಅವನನ್ನ ಅವರು ಹಾಸಿಗೆ ಸಮೇತವಾಗಿಯೇ ಹೊತ್ಕೊಂಡು ಬಂದ್ರು. ಅವನಿಗೆ ನಡೆದಾಡಕ್ಕಾಗಲ್ಲ, ದಿನನಿತ್ಯದ ಕೆಲಸ ಅವನ ಕೈಲೇ ಮಾಡ್ಕೊಳ್ಳಕ್ಕಾಗಲ್ಲ, ಊಟ ಮಾಡ್ಸೋಕ್ಕೂ ಅವನಿಗೆ ನೀರು ಕುಡಿಸ್ಲಿಕ್ಕೂ ಮತ್ತೊಬ್ರು ಬೇಕು. ಆ ರೀತಿಯಾಗಿ ಅವನು ಸೊಟ್ಟಾಗಿದ್ದ, ಅಂದ್ರೆ ಡೊಂಕಾಗಿದ್ದ. ಅವನ ಜೀವಿತ, ಅವನ ಬದುಕು ಸೊಟ್ಟಗಾಗಿತ್ತು. ಅಂತವನನ್ನ, ಸೊಟ್ಟಾಗಿದ್ದವನನ್ನ, ಡೊಂಕಾಗಿದ್ದವನನ್ನ ಅವರು ಹಾಸಿಗೆ ಸಮೇತ ಯೇಸು ಸ್ವಾಮಿಯ ಬಳಿಗೆ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಅವರು ಅವನನ್ನ ಯೇಸು ಸ್ವಾಮಿಯ ಬಳಿಗೆ ಮಾಳಿಗೆ ಹತ್ತಿ ಹಗ್ಗದ ಮೂಲಕವಾಗಿ ಹಾಸಿಗೆ ಸಮೇತ ಇಳಿಸಿದಾಗ ಯೇಸು ಸ್ವಾಮಿ ಮೇಲಕ್ಕೆ ನೋಡಿ ಅವರ ನಂಬಿಕೆಯನ್ನಂತ ಇತ್ತು ವಾಕ್ಯ. ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ ಹೇಳ್ತಾನೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ. ಇಲ್ಲಿ ಯೇಸು ಸ್ವಾಮಿ ಅವನ ಪಾರ್ಶ್ವವಾಯು ರೋಗವನ್ನ ವಾಸಿ ಮಾಡ್ಲಿಕ್ಕೆ ಅವರ ನಂಬಿಕೆಯನ್ನ ನೋಡ್ತಾನೆ. ಯಾರ ನಂಬಿಕೆ? ಹೊತ್ತುಕೊಂಡು ಬಂದ್ರಲ್ಲ ಅವರ ನಂಬಿಕೆ. ಯೋಚನೆ ಮಾಡ್ರಿ, ಅವರು ಆಲ್ರೆಡಿ ಯೇಸು ಸ್ವಾಮಿಯನ್ನ ನಂಬಿದ್ದಾರೆ. ಆಲ್ರೆಡಿ ಯೇಸು ಸ್ವಾಮಿ ಮಾಡಿದಂತ ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಕಣ್ಣಾರೆ ಕಂಡಿದ್ದಾರೆ. ಅವರಿಗೆ ಯೇಸು ಸ್ವಾಮಿಯ ಮೇಲೆ ಅಪಾರವಾದ ನಂಬಿಕೆ ಇದೆ. ಅವರಿಗೆ ಯೇಸು ಸ್ವಾಮಿಯ ಮೇಲಿದ್ದ ಆ ನಂಬಿಕೆಯನ್ನ ಅವರು ಕ್ರಿಯೆಗಳಲ್ಲಿ ತೋರಿಸಿಕೊಟ್ರು. ಇಲ್ಲಿ ಅವರು ತಮ್ಮ ನಂಬಿಕೆಯನ್ನ, ಯೇಸು ಸ್ವಾಮಿಯ ಮೇಲೆ ಇದ್ದಂತ ತಮ್ಮ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತೋರಿಸಿಕೊಟ್ರು.
ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ ಅದರ 26ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಆತ್ಮವಿಲ್ಲದೆ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತದ್ದೇ ಅಂತ. ಯಾರ ನಂಬಿಕೆ ಕ್ರಿಯೆಗಳಿಂದ ಕೂಡಿರುತ್ತೋ ಆ ನಂಬಿಕೆಗೆ ಜೀವ ಇರುತ್ತೆ. ಯಾರ ನಂಬಿಕೆ ಕ್ರಿಯೆಗಳಿಂದ ಕೂಡಿರಲ್ವೋ ಆ ನಂಬಿಕೆ ಸತ್ತದ್ದಾಗಿರ್ತದೆ. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದೇ, ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾದದ್ದು, ಕ್ರಿಯೆಗಳಿಂದ ಕೂಡಿದ ನಂಬಿಕೆ ಜೀವವುಳ್ಳದ್ದು. ಇಲ್ಲಿ ನಮಗೆ ಪಾಠ ಕಲಿಸ್ಲಿಕ್ಕೆ ಈ ಸಂದರ್ಭವನ್ನ, ಈ ಘಟನೆಯನ್ನ ಸತ್ಯವೇದದಲ್ಲಿ ಸೇರಿಸಲಾಗಿದೆ. ಇವರೇ ನಮಗೆ ರೋಲ್ ಮಾಡೆಲ್, ಇವರೇ ನಮಗೆ ಮಾರ್ಗದರ್ಶಿಗಳು. ಇವರನ್ನ ನೋಡಿ ನಾವು ಪಾಠ ಕಲಿಬೇಕು. ನಂಬಿಕೆಯನ್ನ ಕ್ರಿಯೆಗಳಲ್ಲಿ ಯಾವ ರೀತಿಯಾಗಿ ತೋರಿಸ್ಬೇಕಂತಂದೇಳಿ. ನಿಮ್ಮ ನಂಬಿಕೆ ಹೇಗಿದೆ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮ ನಂಬಿಕೆಗೆ ಜೀವ ಇದೆಯಾ? ನಿಮ್ಮ ನಂಬಿಕೆಗೆ ಜೀವ ಇದೆ ಅಂದ್ರೆ ನೀವು ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತೋರಿಸ್ತಾ ಇದ್ದೀರಿ ಅಂತ ಅರ್ಥ. ನೀವು ನಿಮ್ಮ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತೋರಿಸ್ತಾ ಇಲ್ಲ, ಕ್ರಿಯೆಗಳಲ್ಲಿ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ನಂಬಿಕೆ ಸತ್ತು ಹೋಗಿದೆ ಅಂತ ಅರ್ಥ. ಪರೀಕ್ಷೆ ಮಾಡ್ಕೊಳ್ಳಿ. ಸತ್ಯವೇದದಲ್ಲಿ ತಮ್ಮ ನಂಬಿಕೆಯನ್ನ ಅನೇಕರು ಕ್ರಿಯೆಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮೊದಲನೇದು ಅಬ್ರಹಾಮನನ್ನ ನಾವು ನೋಡ್ತೀವಿ. ಎರಡನೇದು ರಹಾಬಳು, ಆಕೆ ಸೂಳೆಯಾದವಳು ತನ್ನ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತೋರಿಸಿಕೊಟ್ಲಂತ ಸತ್ಯವೇದ ಹೇಳ್ತತೆ. ಮೂರನೇದು ಶೂನ್ಯಮೇಳು, ನಾಲ್ಕನೇದು ಶತಾಧಿಪತಿ, ಐದನೇದು ದೊರ್ಕಳು, ಆರನೇದು ಓನೇಸಿಮ, ಏಳನೇದು ಈ ಪಾರ್ಶ್ವವಾಯು ರೋಗಿಯನ್ನು ಹೊತ್ಕೊಂಡು ಬಂದ್ರಲ್ಲ ಅವರು ತಮ್ಮ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತೋರಿಸಿದ್ದಾರೆ. ಯೋಚನೆ ಮಾಡ್ರಿ, ನಾವು ನಮ್ಮ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತೋರಿಸ್ತಾ ಇದ್ದೀವ? ಈ ಘಟನೆಯನ್ನ ನೋಡಿ ನಾವು ಕಲಿತಂತ ಪಾಠ ಏನಪ್ಪಾ ಅಂತಂದ್ರೆ ನಮ್ಮ ನಂಬಿಕೆಯನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಎರಡನೇದು ನಮ್ಮ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ನಾವು ತೋರಿಸ್ಬೇಕು. ದೇವರು ಕ್ರಿಯೆಗಳನ್ನ ನಿರೀಕ್ಷೆ ಮಾಡ್ತಾರೆ. ಎರಡನೇದು ಅವರು ತಮ್ಮ ಪ್ರೀತಿಯನ್ನ ಕೃತ್ಯಗಳಲ್ಲಿ ತೋರಿಸ್ಕೊಟ್ರು. ಯಾರ ಮೇಲೆ ಪ್ರೀತಿ ಇತ್ತು ಅವರಿಗೆ ಆ ಪಾರ್ಶ್ವವಾಯು ರೋಗಿಯ ಮೇಲೆ ಪ್ರೀತಿ ಇತ್ತು. ಅವರಿಗೆ ಅವನ ಮೇಲೆ ಇದ್ದಂತ ಪ್ರೀತಿಯನ್ನ ಅವರು ಕೃತ್ಯಗಳಲ್ಲಿ ತೋರಿಸಿಕೊಟ್ರು. ಅವರು ಅವನನ್ನ ಪ್ರಯಾಸ ಪಟ್ಟು ಹೊತ್ಕೊಂಡು ಬಂದ್ರು. ಅಲ್ಲಿಗೆ ಹೊತ್ಕೊಂಡು ಬಂದಾಗ ಮನೆ ಬಾಗಿಲು ತುಂಬಿ ಹೋಗಿದೆ ಜನರಿಂದ. ಅಲ್ಲಿ ನಾವೇನಾದ್ರೂ ಇದ್ದಿದ್ರೆ ನಮ್ಮ ಆಲೋಚನೆ ಹೇಗಿರ್ತಿತ್ತು ಅಂದ್ರೆ, ಈಗ ವಾಪಸ್ ಕರ್ಕೊಂಡು ಹೋಗೋಣ, ಯೇಸು ಸ್ವಾಮಿ ನಮ್ಮೂರಿಗೆ ಬಂದಾಗ ತೋರ್ಸೋಣ, ಇಲ್ಲ ನೆಕ್ಸ್ಟ್ ಬರೋಣ, ಮತ್ತೊಂದಿನ ಬರೋಣ ಅಂತ ಅವನನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಅವರು ಏನ್ ಮಾಡಿದ್ರು, ಪ್ರಯಾಸ ಪಟ್ಟು ಮಾಳಿಗೆ ಹತ್ತಿ ಅವನನ್ನ ಯೇಸು ಸ್ವಾಮಿಯ ಬಳಿಗೆ ಇಳಿಸಿದ್ರು. ಯಾಕಂದ್ರೆ ಅವರ ಉದ್ದೇಶ, ಅವರ ನಿರೀಕ್ಷೆ, ಅವರ ಇಷ್ಟ, ಅವರ ಆಸೆ ಏನಾಗಿತ್ತು, ಅವನು ಸ್ವಸ್ಥ ಆಗ್ಲೇಬೇಕು. ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡೋದ್ರೆ ಯೇಸು ಸ್ವಾಮಿ ಇವನನ್ನ ಸ್ವಸ್ಥ ಮಾಡೇ ಮಾಡ್ತಾನೆಂಬ ಗ್ಯಾರಂಟಿ ಅವ್ರಿಗಿತ್ತು. ಅವನ ಮೇಲೆ ಅವ್ರಿಗೆ ಪ್ರೀತಿ ಇತ್ತು. ಆ ಪ್ರೀತಿನ ಅವರು ಪ್ರಯಾಸ ಪಟ್ಟು ಅವನನ್ನ ಹೊತ್ಕೊಂಡು ಹೋಗಿ ಯೇಸು ಸ್ವಾಮಿಯ ಬಳಿಗೆ ಇಟ್ಟು ಯೇಸು ಸ್ವಾಮಿ ಅವನನ್ನ ಗುಣಪಡಿಸಿ ಕಳಿಸ್ತಾರೆ. ವಾಕ್ಯ ಹೇಳುತ್ತೆ, ನಿಮ್ಮ ಪ್ರೀತಿ ಬರೀ ಮಾತಿನಿಂದಾಗ್ಲಿ ಬಾಯುಪಚಾರದಿಂದಾಗ್ಲಿ ಇರಬಾರದು ಅಂತ. ವಾಕ್ಯ ಓದೋಣ. 1ನೇ ಯೋಹಾನ 3ನೇ ಅಧ್ಯಾಯ 18ನೇ ವಚನ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸೋರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಇನ್ನೊಂದು ವಾಕ್ಯ ಓದೋಣ. 1ನೇ ಯೋಹಾನ 4ನೇ ಅಧ್ಯಾಯ ಅದರ 20ನೇ ವಚನ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಯೋಚನೆ ಮಾಡಿ, ಪ್ರೀತಿ ಕೆಲವರು ಬರೇ ಬಾಯಲ್ಲಿ ತೋರಿಸ್ತಾ ಇರ್ತಾರೆ. ಅವ್ರ ಬಾಯಲ್ಲಿ ತೋರಿಸೋ ಪ್ರೀತಿನ ಕೇಳ್ಬಿಟ್ರೆ ಇವ್ರು ಎಂತ ಭಕ್ತಿವಂತರಪ್ಪ ಅಂತ ಅಂದ್ಕೋಬೇಕು. ಆ ರೀತಿಯಾದಂತ ಅವರ ಬಾಯುಪಚಾರದ ಪ್ರೀತಿ, ಬರೀ ಮಾತಿನಿಂದ ಅವ್ರ ಪ್ರೀತಿ ಮಾಡ್ತಾರೆ, ಕ್ರಿಯೆಗಳಲ್ಲಿ ತೋರಿಸಲ್ಲ ಅವರು. ಯಾರ ಪ್ರೀತಿ ಕೃತ್ಯಗಳಲ್ಲಿ ಇರ್ತತೋ ಅಂತವರನ್ನ ದೇವರು ಆಶೀರ್ವಾದ ಮಾಡ್ತಾನೆ, ಅಂತವರನ್ನ ದೇವರು ಹೆಚ್ಚಾಗಿ ಪ್ರೀತಿಸ್ತಾನೆ. ಸತ್ಯವೇದ ಹೇಳುತ್ತೆ, ಈಗ ತಾನೇ ವಾಕ್ಯ ಓದಿದ್ವಲ್ಲ, ಯಾರು ತನ್ನ ಕಣ್ಣಿಗೆ ಕಾಣಿಸುವ ತನ್ನ ಸಹೋದರನನ್ನು
ಪ್ರೀತಿಸ್ತಾನೋ ಅವನು ದೇವರನ್ನ ಪ್ರೀತಿಸ್ತಾನಂತೆ. ತನ್ನ ಕಣ್ಮುಂದಿರುವಂತ ಸಹೋದರನನ್ನು ಪ್ರೀತಿಸದವನು, ತನಗೆ ಗೊತ್ತಿರುವ ಸಹೋದರನನ್ನು ಪ್ರೀತಿಸದವನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಾನು? ಯೋಚನೆ ಮಾಡ್ರಿ. ನಾವು ದೇವರನ್ನ ಪ್ರೀತಿ ಮಾಡ್ತೀವಿ, ನಾವು ಅಧಿಕವಾಗಿ ಪ್ರೀತಿ ಮಾಡ್ತೀವಿ ಅಂತ ಹೇಳೋರು ಈ ವಾಕ್ಯ ಕೇಳ್ರಿ. ವಾಕ್ಯ ಹೇಳ್ತತೆ, 1 ಯೋಹಾನ 4ನೇ ಅಧ್ಯಾಯ 20ನೇ ವಚನ ಮನೆಯಲ್ಲಿ ನೀವೊಂದ್ಸರಿ ಓದ್ಕೊಳ್ಳಿ. ಕಣ್ಣಿಗೆ ಕಾಣುವ ಸಹೋದರನನ್ನು ಪ್ರೀತಿಸದವನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಾನು? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಮತ್ತಾಯನ ಸುವಾರ್ತೆ 25:40 ಈ ನನ್ನ ಸಹೋದರಲ್ಲಿ ಕೇವಲ ಒಬ್ಬನಿಗೆ ನೀವು ಏನೇನು ಮಾಡಿದಿರೋ ಅದು ನನಗೂ ಮಾಡಿದ ಹಾಗಾಯಿತು ಅಂತ. ನಾವು ಕಣ್ಣಿಗೆ ಕಾಣುವ ಸಹೋದರನನ್ನ ಪ್ರೀತಿಯಿಂದ ಕಾಣಬೇಕು. ಅಲ್ಲಿ ಪಾರ್ಶ್ವವಾಯು ರೋಗಿಯನ್ನ ಹೊತ್ಕೊಂಡು ಬಂದವರು ಅವರು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ವಾಕ್ಯವನ್ನ ಕೈಗೊಂಡು ಅವನನ್ನ ಪ್ರೀತಿಸಿದ್ದಾರೆ. ಅವರು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ಆ ಆಜ್ಞೆಯನ್ನ ನೆರವೇರಿಸಿದ್ದಾರೆ. ನಿಮಗೆ ದೇವರ ಮೇಲೆ ಪ್ರೀತಿ ಇತ್ತು ಅಂದ್ರೆ ವಾಕ್ಯ ಹೇಳುತ್ತೆ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ ಅಂತೆ. ಕಾಣದಿರುವ ದೇವರನ್ನ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳುವವರು ಈ ವಾಕ್ಯ ಕೇಳ್ರಿ, ಈ ಮಾತನ್ನ ಕೇಳ್ರಿ. ಸಭೆಗೆ ಹೋಗ್ತಾರೆ, ಒಬ್ಬ ಸಹೋದರ ಮತ್ತೊಬ್ಬ ಸಹೋದರನ ಕಂಡ್ರೆ ಆಗಲ್ಲ. ಸಭೆಗೆ ಹೋಗ್ತಾರೆ, ಒಬ್ಬ ಸಹೋದರಿಗೆ ಮತ್ತೊಬ್ಬ ಸಹೋದರಿಯನ್ನ ಕಂಡ್ರೆ ಆಗಲ್ಲ. ಸಭೆಗಿರುವಂತ ಸಹೋದರನನ್ನು ಪ್ರೀತಿ ಮಾಡಲ್ಲ ಕೆಲವು ಸಹೋದರರು, ಸಭೆಗೆ ಬರುವಂತ ಸಹೋದರಿಯನ್ನ ಪ್ರೀತಿ ಮಾಡಲ್ಲ ಕೆಲವು ಸಹೋದರಿಯರು, ಇನ್ನು ಕೆಲವು ಸಭೆ ವಿಶ್ವಾಸಿಗಳು ಸೇವಕರನ್ನ ಕೂಡ ಪ್ರೀತಿ ಮಾಡಲ್ಲ, ಗೌರವ ಕೊಡಲ್ಲ. ಇನ್ನು ಕೆಲವು ಸೇವಕರುಗಳು ತಮ್ಮ ಸಭೆಗೆ ಬರುವಂತ ವಿಶ್ವಾಸಿಗಳನ್ನ ಒಂದೇ ರೀತಿಯಲ್ಲಿ ಪ್ರೀತಿ ಮಾಡಲ್ಲ. ಯಾರು ಹೆಚ್ಚಾಗಿ ಕಾಣಿಕೆಯನ್ನ ದಶಮಾಂಶವನ್ನ ಕೊಡ್ತಾರೋ ಅಂತರನ್ನ ಪ್ರೀತಿ ಮಾಡುವಂತ ಸೇವಕರು ಕೂಡ ಇದ್ದಾರೆ ಸಮಾಜದಲ್ಲಿ. ದೇವರು ಇದನ್ನ ಮೆಚ್ಚಲ್ಲ. ಯೋಚನೆ ಮಾಡಿ. ಯಥಾರ್ಥ ಪ್ರೀತಿಯನ್ನ ದೇವರು ಎದುರು ನೋಡ್ತಾನೆ. ಕೃತ್ಯಗಳಿಂದ ಕೂಡಿದ ಪ್ರೀತಿಯನ್ನ ದೇವರು ಎದುರು ನೋಡ್ತಾನೆ. ಕ್ರಿಯೆಗಳಿಂದ ಕೂಡಿದ ನಂಬಿಕೆಯನ್ನ ದೇವರು ಎದುರು ನೋಡ್ತಾನೆ. ನೀವು ಸಭೆಗೆ ಹೋಗ್ತಾ ಇದ್ದೀರಲ್ಲ, ನಿಮ್ಮ ಸಭೆಗೆ ಬರುವ ಸಹೋದರನನ್ನ ಯಥಾರ್ಥವಾಗಿ ಪ್ರೀತಿ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರೀತಿಯನ್ನ ಸತ್ಯದಲ್ಲಿ ಕೃತ್ಯದಲ್ಲಿ ತೋರಿಸ್ತಾ ಇದ್ದೀರಾ? ದೇವರು ನೋಡ್ತಾ ಇರ್ತಾನೆ ಮೇಲೆ. ದೇವರಿಗೆಲ್ಲ ಗೊತ್ತು. ಇವತ್ತು ಈ ಪಾರ್ಶ್ವವಾಯು ರೋಗಿಯನ್ನ ಹೊತ್ತುಕೊಂಡು ಬಂದವರಿಂದ ನಾವು ಕಲಿತಂತ ಪಾಠ, ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತೋರಿಸಬೇಕು, ಪ್ರೀತಿಯನ್ನ ಕೃತ್ಯಗಳಲ್ಲಿ ತೋರಿಸ್ಬೇಕಂತ ಕಲ್ತಿದ್ದೀವಿ. ಇದು ನಮಗೆ ಎಚ್ಚರಿಕೆಯ ಮಾತು. ಅಲ್ಲಿ ಯೇಸು ಸ್ವಾಮಿ ಆ ಪಾರ್ಶ್ವವಾಯು ರೋಗಿಯನ್ನ ನೋಡಿ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಅಲ್ಲಿದ್ದಂಥವರೆಲ್ಲರೂ ಬೇರೆ ರೀತಿಯ ಆಲೋಚನೆಯಲ್ಲಿದ್ರು ನೋಡ್ರಿ. ಈಗ ಯೇಸು ಸ್ವಾಮಿ ಆ ಪಾರ್ಶ್ವವಾಯು ರೋಗಿಯನ್ನ ಮುಟ್ಟಿ ಕೈ ನೀಡಿ ಎಬ್ಬಿಸ್ತಾನೆ, ಮುಟ್ಟಿ ವಾಸಿ ಮಾಡ್ತಾನೆ, ಪ್ರಾರ್ಥನೆ ಮಾಡಿ ವಾಸಿ ಮಾಡ್ತಾನೆ, ಕೈ ಹಿಡಿದು ಎಬ್ಬಿಸ್ತಾನೆ. ಎಲೈ ಪಾರ್ಶ್ವವಾಯು ರೋಗವೇ, ಇವನನ್ನ ಬಿಟ್ಟು ತೊಲಗು ಅಂತಂದೇಳಿ ಅಪ್ಪಣೆ ಕೊಡ್ತಾನೆ ಅಂತ ಅವರು ಅಲ್ಲಿದ್ದಂಥವ್ರು ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರು. ಅವರ ಆಲೋಚನೆ ಪ್ರಕಾರವಾಗಿ ಯೇಸು ಸ್ವಾಮಿಯಲ್ಲಿ ಮಾಡಲಿಲ್ಲ. ಅವನನ್ನು ಒತ್ತುಕೊಂಡವ್ರು ಬಂದರು ಕೂಡ ಅದೇ ರೀತಿಯಾಗಿ ಆಲೋಚನೆ ಮಾಡ್ಕೊಂಡಿದ್ರು, ಪ್ರಾರ್ಥನೆ ಮಾಡ್ತಾನೆ ವಾಸಿ ಮಾಡ್ತಾನೆ ಅಂತಂದೇಳಿ. ಆದ್ರೆ ಯೇಸು ಸ್ವಾಮಿ ಆ ರೀತಿಯಾಗಿ ಮಾಡಲಿಲ್ಲ. ಯೇಸು ಸ್ವಾಮಿ ಅವನಿಗೆ ನಿನ್ನ ರೋಗವು ವಾಸಿಯಾಗ್ಲಿ ಅಂತ ಹೇಳಿಲ್ಲ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಯಾಕೆ ಯೇಸು ಸ್ವಾಮಿ ಆ ಮಾತನ್ನ ಅಲ್ಲಿ ಹೇಳ್ದ ಅಂತಂದ್ರೆ, ಅಲ್ಲಿದ್ದಂಥವ್ರೆಲ್ಲರಿಗೂ ಗೊತ್ತಾಗಬೇಕು ರೋಗಗಳು ಪಾಪಗಳಿಂದ ಬರ್ತವೆ ಅಂತ. ಅಲ್ಲಿದ್ದಂಥವ್ರೆಲ್ಲರಿಗೂ ಗೊತ್ತಾಗಬೇಕು ಮನುಷ್ಯ ಕುಮಾರನಿಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಭೂಲೋಕದಲ್ಲಿ ಇದೆ ಅಂತ. ಆ ಪಾರ್ಶ್ವವಾಯು ರೋಗಿಗೆ ಗೊತ್ತಾಗಬೇಕು, ಅವನಿಗೆ ಅವನ ಪಾಪಗಳ ಅರಿವಾಗಬೇಕು. ಅದಕ್ಕೋಸ್ಕರ ಯೇಸು ಸ್ವಾಮಿ ಅವನಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾರೆ. ರೋಗಗಳು ಮನುಷ್ಯರಿಗೆ 3 ಮೂಲಗಳಿಂದ ಬರ್ತವೆ. ಪಾಯಿಂಟ್ ನಂಬರ್ 1, ರೋಗಗಳು ಪಾಪಗಳಿಂದ ಬರ್ತವೆ. ಪಾಯಿಂಟ್ ನಂಬರ್ 1, ವ್ಯತಸ್ಥ ಕೊಳದ ಬಳಿ 38 ವರ್ಷಗಳಿಂದ ರೋಗಿಯಾಗಿ ಬಿದ್ದುಕೊಂಡಿದ್ದ ಮನುಷ್ಯ. ಯೇಸು ಸ್ವಾಮಿ ಇವನನ್ನ ದೇವಾಲಯದಲ್ಲಿ ಕಂಡು ಈ ರೀತಿಯಾಗಿ ಹೇಳ್ತಾನೆ, ನಿನಗೆ ಬಿಡುಗಡೆ ಆಯಿತಲ್ಲ, ಮತ್ತೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬಂದೀತು ಅಂತ ಹೇಳ್ತಾನೆ. ಅಂದ್ರೆ ಅವನಿಗೆ ಪಾಪದಿಂದಲೇ ರೋಗ ಬಂದಿತ್ತು,
ಆ ರೋಗದಿಂದ ಅವನು 38 ವರ್ಷಗಳ ತನಕ ಆ ಬೆತಸ್ತ ಕೊಳದ ಬಳಿ ಬಿದ್ದುಕೊಂಡಿದ್ದ ಅಂತ ಅರ್ಥ. ಪಾಯಿಂಟ್ ನಂಬರ್ 2, ಉಜ್ಜಿಯ ರಾಜ ಗರ್ವದಿಂದ ಕುಷ್ಠರೋಗಿಯಾದ. ಪಾಯಿಂಟ್ ನಂಬರ್ 3, ಗೆಹಜಿ ಹಣದಾಸೆಯಿಂದ ಸುಳ್ಳು ಹೇಳಿ ಕುಷ್ಠರೋಗಿಯಾದ. ಗೆಹಜಿಗೆ ಹಣದ ಮೇಲೆ ಆಸೆ ಇತ್ತು. ನಾಮಾನನನ್ನ ಹಿಂಬಾಲಿಸಿ ಹೋಗಿ ಸುಳ್ಳು ಹೇಳಿ ಬಟ್ಟೆಗಳನ್ನ ಮತ್ತೆ ಬಂಗಾರವನ್ನ ಇಸ್ಕೊಂಡು ಬಂದ. ಅದರಿಂದ ಏನಾಯ್ತು, ಎಲಿಷನಿಗೆ ಗೊತ್ತಾಯ್ತು. ಆಗ ಎಲಿಷ ಹೇಳ್ತಾನೆ, ನಾಮಾನನ ಕುಷ್ಠ ನಿನಗೆ ಬರಲಿ ಅಂತ. ಆ ಕ್ಷಣದಲ್ಲಿ ಗೆಹಜಿ ಕುಷ್ಠರೋಗಿ ಆಗ್ತಾನೆ. ಪಾಪದಿಂದ ರೋಗ ಬರ್ತವೆ. ಯೋಚನೆ ಮಾಡ್ರಿ, ಪಾಪ ಮಾಡಬೇಡ್ರಿ, ಪಾಪಗಳಿಂದ ರೋಗಗಳು ಬರ್ತವೆ. ಎಚ್ಚರಿಕೆ ಆಗಿರಿ. ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾರಿಗಾದ್ರೂ ದೊಡ್ಡ ರೋಗಗಳಿದ್ರೆ ನೀವೊಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. ಈ ರೋಗ ಪಾಪದಿಂದ ಬಂದಿದೆಯಾ ಅಂತ ಪರೀಕ್ಷೆ ಮಾಡ್ಕೊಳ್ಳಿ. ಈ ಲೋಕದಲ್ಲಿ ಅನೇಕರಿಗೆ ರೋಗಗಳು ಪಾಪದಿಂದ ಬರ್ತವೆ. ಕೆಲವರು ಅದರಿಂದ ಮರಣ ಹೊಂದುತ್ತಾರೆ, ರಕ್ಷಣೆ ಕೂಡ ಕಳ್ಕೊಳ್ತಾರೆ. ಆದರೆ ಯಾರಿಗೆ ಪಾಪಗಳಿಂದ ರೋಗ ಬರ್ತವೋ ಅಂತವರು ಯೇಸುವಿನ ಬಳಿಗೆ ಬಂದ್ರೆ ಆ ರೋಗಗಳು ಕೂಡ ವಾಸಿ ಆಗ್ತವೆ. ವೈದ್ಯರಿಗೆ ಸವಾಲಾಗಿದ್ದಂತ ರೋಗಗಳು ಯೇಸು ಕ್ರಿಸ್ತನಿಂದ ವಾಸಿ ಆಗ್ತವೆ. ಈ ಲೋಕದ ದೇವರುಗಳಿಂದ ವಾಸಿಯಾಗದಂತ ರೋಗಗಳು ಯೇಸು ಸ್ವಾಮಿಯಿಂದ ವಾಸಿ ಆಗ್ತವೆ. ಯೇಸು ಸ್ವಾಮಿಯನ್ನ ನಂಬಿದ್ರೆ ರೋಗನು ವಾಸಿ ಆಗುತ್ತೆ ಮತ್ತು ರಕ್ಷಣೆ ಕೂಡ ದೊರೆಯುತ್ತೆ. ಯೋಚನೆ ಮಾಡಿ. ಪಾಯಿಂಟ್ ನಂಬರ್ 2, ರೋಗಗಳು ಸೈತಾನನಿಂದ ಬರ್ತವೆ. ಅದರಲ್ಲಿ ಪಾಯಿಂಟ್ ನಂಬರ್ 1, ಸೈತಾನನು ಯೋಬನಿಗೆ ಕೆಟ್ಟ ಕುರುಗಳನ್ನು ಬರಮಾಡಿದನು. ಪಾಯಿಂಟ್ ನಂಬರ್ 2, 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗದಿಂದ ನಡು ಬಗ್ಗಿಕೊಂಡಿದ್ದ ಒಬ್ಬ ಸ್ತ್ರೀಯನ್ನ ದೇವಾಲಯದಲ್ಲಿ ನಾವು ಕಾಣ್ತೀವಿ. ಪಾಯಿಂಟ್ ನಂಬರ್ 3, ಒಬ್ಬ ಹುಡುಗನಿಗೆ ದೆವ್ವದಿಂದ ಸೈತಾನನಿಂದ ಮೂರ್ಛೆ ರೋಗ ಬಂದಿದ್ದನ್ನ ನಾವು ಸತ್ಯವೇದದಲ್ಲಿ ಕಾಣ್ತೀವಿ. ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾರೆ. ಈ 18 ವರ್ಷಗಳಿಂದ ನಡು ಬಗ್ಗಿಕೊಂಡಿದ್ದಂತ ಆಕೆಗೆ ಬಿಡುಗಡೆ ಮಾಡ್ತಾನೆ. ಆ ಮೂರ್ಛೆ ರೋಗ ಬಂದಿದ್ದಂತ ಹುಡುಗನಿಗೆ ಕೂಡ ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾನೆ. ಪಾಪಗಳಿಂದ ರೋಗಗಳು ಬಂದ್ರು, ಸೈತಾನನಿಂದ ರೋಗಗಳು ಬಂದ್ರು, ದೇವರು ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾನೆ. ಯೇಸು ಸ್ವಾಮಿಯನ್ನ ನಂಬಬೇಕು ನಾವು. ಈಗ ಪಾಯಿಂಟ್ ನಂಬರ್ 3, ದೇವರ ಮಹಿಮೆಗೋಸ್ಕರ ರೋಗಗಳು ಬರ್ತವೆ. ಪಾಯಿಂಟ್ ನಂಬರ್ 1, ಲಾಜರನಿಗೆ ರೋಗ ಬಂದಿತ್ತು. ಅದೇ ರೋಗದಿಂದ ಲಾಜರ ಸತ್ತು ಹೋಗ್ತಾನೆ. ಆ ರೋಗ ದೇವರ ಮಹಿಮೆಗಾಗಿ, ದೇವಕುಮಾರನ ಮಹಿಮೆಗೋಸ್ಕರ ಬಂದಿತ್ತು ಅಂತ ಯೇಸು ಸ್ವಾಮಿಯೇ ತನ್ನ ಬಾಯಿಯಿಂದ ಹೇಳೋದನ್ನ ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಪಾಯಿಂಟ್ ನಂಬರ್ 2, ಹುಟ್ಟು ಕುರುಡ. ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಆ ಘಟನೆ ಬರುತ್ತೆ. ಅಲ್ಲಿ ಶಿಷ್ಯರು ಯೇಸು ಸ್ವಾಮಿಯನ್ನ ಪ್ರಶ್ನೆ ಮಾಡ್ತಾರೆ, ಇವನು ಹೀಗಾಗಿ ಹುಟ್ಟಿದ್ದಕ್ಕೆ ಯಾರು ಪಾಪ ಮಾಡಿದರು, ಇವನ ತಂದೆ ತಾಯಿಯೋ ಇವನು ಅಂತ ಕೇಳ್ತಾರೆ. ಆಗ ಸ್ವಾಮಿ ಹೇಳ್ತಾನೆ, ದೇವರ ಕ್ರಿಯೆಗಳು ಇವನಲ್ಲಿ ಕಾಣಬರುವುದಕ್ಕೆ ಹೀಗಾಯಿತು ಅಂತ. ಆ ಹುಟ್ಟು ಕುರುಡನಿಗೆ ಯೇಸು ಸ್ವಾಮಿ ಕಣ್ಣು ಕೊಡ್ತಾನೆ. ಆಗ ಪರಿಸರದಲ್ಲಿ ಯಹೂದ್ಯರಲ್ಲಿ ಅನೇಕರು ನಂಬುತ್ತಾರೆ. ದೇವರು ಒಬ್ಬರಿಗೆ ಕಾಯಿಲೆ, ರೋಗ, ಅಂಗಹೀನತೆ ಕೊಡ್ತಾನಂದ್ರೆ ಅದು ತನ್ನ ಮಹಿಮೆಗೋಸ್ಕರ, ತನ್ನ ರಾಜ್ಯ ವಿಸ್ತಾರಕ್ಕೋಸ್ಕರ, ಮನುಷ್ಯರನ್ನ ನಂಬಿಕೆಯಲ್ಲಿ ನಡೆಸಲಿಕ್ಕೋಸ್ಕರ ಮತ್ತು ಮನುಷ್ಯರನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸಲಿಕ್ಕೋಸ್ಕರ ದೇವರು ಕೆಲವರಿಗೆ ರೋಗಗಳನ್ನ ತಾನೇ ಬರಮಾಡ್ತಾನೆ. ಎಲ್ಲರಿಗೂ ಅಲ್ಲ, ಆತನಿಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಅವರಿಗೆ ಮಾತ್ರ, ಸತ್ಯವೇದದಲ್ಲಿ. ಓಕೆ. ಪಾಯಿಂಟ್ ನಂಬರ್ 3, ಹುಟ್ಟುಕುಂಟ. ನಾವು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಪೇತ್ರ ಆ ಹುಟ್ಟುಕುಂಟನಿಗೆ ವಾಸಿ ಮಾಡ್ತಾನೆ. ಯೇಸು ಕ್ರಿಸ್ತ ನಾಮದಲ್ಲಿ ಎದ್ದು ನಡೆದಾಡು ಅಂತ ಹೇಳ್ತಾನೆ. ಅವನು ಎದ್ದು ನಡೆದಾಡ್ತಾನೆ, ಕುಣಿದಾಡ್ತಾನೆ. ಹೆಚ್ಚು ಕಮ್ಮಿ ಅವನಿಗೆ 40 ವರ್ಷದ ಮೇಲೆ ವಯಸ್ಸಾಗಿತ್ತು. ಅಲ್ಲಿ ಅವನು ಹುಟ್ಟುಕುಂಟನಾಗಿ ಹುಟ್ಟಿದ್ದು ಯೆರೂಸಲೇಮಿನಲ್ಲಿದ್ದಂತ ಅನೇಕರಿಗೆ ಯೇಸು ಸ್ವಾಮಿಯ ಬಗ್ಗೆ ಗೊತ್ತಾಗಬೇಕು. ಯೇಸು ಸ್ವಾಮಿಯ ಮಹಿಮೆಯ ಬಗ್ಗೆ, ಯೇಸು ಸ್ವಾಮಿಯ ಶಕ್ತಿಯ ಬಗ್ಗೆ ಗೊತ್ತಾಗಬೇಕು. ಅವನಿಂದ ಯೆರೂಸಲೇಮಿನಲ್ಲಿ ಅನೇಕರು ರಕ್ಷಣೆಗೆ ಬರ್ತಾರೆ, ನಂಬಿಕೆಗೆ ಬರ್ತಾರೆ. ಅವನಿಗಾದಂತ ಒಂದು ಅದ್ಭುತದಿಂದ ಪೇತ್ರ ಯೋಹನರ ಹೆಸರು, ಯೇಸು ಸ್ವಾಮಿ ಹೆಸರು ಪ್ರಸಿದ್ಧಿಗೆ ಬರುತ್ತಲ್ಲಿ. ದೇವರ ನಾಮ ಮಹಿಮೆ ಹೊಂದುತ್ತೆ, ದೇವರ ರಾಜ್ಯ ಕಟ್ಟಲ್ಪಡುತ್ತೆ, ಅನೇಕರು ರಕ್ಷಣೆಗೆ ಬರ್ತಾರೆ. ದೇವರು ತನ್ನ ಮಹಿಮೆಗೋಸ್ಕರ ಕೆಲವರಿಗೆ ರೋಗಗಳನ್ನ ಕೊಟ್ಟು
ವಾಸಿ ಮಾಡ್ತಾನೆ, ಎಲ್ಲರಿಗೂ ಅಲ್ಲ. ಪಾಪಗಳಿಂದ ರೋಗ ಬಂದ್ರು ಯೇಸು ಸ್ವಾಮಿ ವಾಸಿ ಮಾಡ್ತಾನೆ, ಸೈತಾನನಿಂದ ರೋಗ ಬಂದ್ರು ಯೇಸು ಸ್ವಾಮಿ ವಾಸಿ ಮಾಡ್ತಾನೆ, ತನ್ನ ಮಹಿಮೆಗೋಸ್ಕರ ರೋಗವನ್ನು ಕೊಟ್ಟರು ಯೇಸು ಸ್ವಾಮಿ ವಾಸಿ ಮಾಡ್ತಾನೆ. ನಾನು ವ್ಯಾಧಿ ಪೀಡಿತನು ಎಂಬ ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ರೋಗಗಳು ಯಾವ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಬರ್ತವೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಯೇಸು ಸ್ವಾಮಿ ಎಷ್ಟು ಮಂದಿ ಪಾರ್ಶ್ವವಾಯು ರೋಗಿಗಳನ್ನ ವಾಸಿ ಮಾಡಿದ ಅಂತ ನೋಡೋಣ. ಒಂದು ವಾಕ್ಯ ಓದೋಣ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 6 ಮತ್ತು 7ನೇ ವಚನ. ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಅವನು ಎದ್ದು ಮನೆಗೆ ಹೋದನು. ಜನರು ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಇಂಥ ಅಧಿಕಾರವನ್ನು ಕೊಟ್ಟದ್ದಕ್ಕೆ ಆತನನ್ನು ಕೊಂಡಾಡಿದರು. ಇಲ್ಲಿ ಯೇಸು ಸ್ವಾಮಿ ಅವನಿಗೆ ಅಪ್ಪಣೆ ಕೊಡ್ತಾನೆ. ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ಮನೆಗೆ ಹೋಗಂತ ಅವನಿಗೆ ಹೇಳ್ತಾನೆ. ಆ ಮಾತನ್ನ ಕೇಳಿದ ತಕ್ಷಣ ಅವನು ಎದ್ದು ತನ್ನ ಹಾಸಿಗೆಯನ್ನ ಎತ್ತಿಕೊಂಡು ಮನೆಗೆ ಹೋಗ್ತಾನೆ. ಇಲ್ಲಿ ಯೇಸು ಸ್ವಾಮಿ ಅವನ್ನ ಮುಟ್ಟಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಅವನ ರೋಗವನ್ನ ಗದರಿಸಿಲ್ಲ. ಕೇವಲ ಬರೀ ಬಾಯಿ ಮಾತಿನಿಂದ ಪಾರ್ಶ್ವವಾಯು ರೋಗಿಯನ್ನ ಯೇಸು ಸ್ವಾಮಿ ಇಲ್ಲಿ ವಾಸಿ ಮಾಡಿದ. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಬಾಯಿ ಮಾತಿನಿಂದ ಪಾರ್ಶ್ವವಾಯು ರೋಗಿಗಳನ್ನ 4 ಮಂದಿಯನ್ನ ವಾಸಿ ಮಾಡಿದ್ದಾನೆ. ಮೊದಲನೇದಾಗಿ ಈ ರೋಗಿಯನ್ನ, ಕಪೆರ್ನೌಮಿನಲ್ಲಿದ್ದಂತ ಪಾರ್ಶ್ವವಾಯು ರೋಗಿಯನ್ನ ಬಾಯಿ ಮಾತಿನಿಂದ ಅವನ ಪಾಪಗಳನ್ನ ಕ್ಷಮಿಸಿ ಬಾಯಿ ಮಾತಿನಿಂದ ವಾಸಿ ಮಾಡ್ತಾನೆ. ಪಾಯಿಂಟ್ ನಂಬರ್ 2, ಶತಾಧಿಪತಿಯ ಆಳಿಗೆ ಪಾರ್ಶ್ವವಾಯು ರೋಗ ಬಂದಿತ್ತು. ಅವನಿಗೂ ಕೂಡ ಬಾಯಿ ಮಾತಿನಿಂದ ಯೇಸು ಸ್ವಾಮಿ ಸ್ವಸ್ಥಪಡಿಸ್ತಾನೆ. ಪಾಯಿಂಟ್ ನಂಬರ್ 3, ಬೆತಸ್ತ ಕೊಳದ ಬಳಿಯಲ್ಲಿ 38 ವರ್ಷಗಳಿಂದ ಬಿದ್ದುಕೊಂಡಿದ್ದಂತ ರೋಗಿಗೆ ಅಲ್ಲಿ ಕೂಡ ಯೇಸು ಸ್ವಾಮಿ ಅವನನ್ನ ಬರೀ ಬಾಯಿ ಮಾತಿನಿಂದ ವಾಸಿ ಮಾಡ್ತಾನೆ. ಇನ್ನೊಂದು 4ನೇದು, ಪೇತ್ರ ಐನೇನೆಂಬ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಾಸಿ ಮಾಡ್ತಾನೆ. ಅಲ್ಲಿ ಪೇತ್ರ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಹೇಳದೆ ವಿರುದ್ಧವಾಗಿ ಹೇಳ್ತಾನೆ. ಇಲ್ಲಿ ಯೇಸು ಸ್ವಾಮಿ ಎದ್ದು ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ಮನೆಗೆ ಹೋಗಂತ ಹೇಳ್ತಾನೆ. ಆದ್ರೆ ಪೇತ್ರ ಹೇಳ್ತಾನೆ ಎದ್ದು ನಿನ್ನ ಹಾಸಿಗೆಯನ್ನ ಹಾಸಿಕೋ ಅಂತ ಹೇಳ್ತಾನೆ. ಪೇತ್ರ ವಿರುದ್ಧವಾಗಿ ಹೇಳಿ ಅಲ್ಲಿ ಅದ್ಭುತ ಮಾಡ್ತಾನೆ. ಯೋಚನೆ ಮಾಡಿ, ಪೇತ್ರನಿಗೆ ಯಾವ ರೀತಿಯಾಗಿ ಆಲೋಚನೆ ಬಂದತ್ತೆ. ಯೇಸು ಸ್ವಾಮಿ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದ, ಆದ್ರೆ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಹೇಳಿಲ್ಲ. ಯೇಸು ಸ್ವಾಮಿ ಎದ್ದು ನಿನ್ನ ಹಾಸಿಗೆಯನ್ನ ಎತ್ತಿಕೊಂಡು ಮನೆಗೆ ಹೋಗು ಅಂತ ಹೇಳಿದ್ರೆ ಅಲ್ಲಿ ಪೇತ್ರ ಹೇಳ್ತಾನೆ ಎದ್ದು ನಿನ್ನ ಹಾಸಿಗೆನ ಹಾಸಿಗೋ ಅಂತ ಹೇಳ್ತಾನೆ. ಎರಡೂ ಒಂದೇನೆ. ಎದ್ರೆ ಸಾಕು ಪಾರ್ಶ್ವವಾಯು ರೋಗ ವಾಸಿಯಾಗಿದೆ ಅಂತ ಅರ್ಥ. ಅವರು ಸೊಟ್ಟಗಾಗಿರ್ತಾರೆ, ನೆಟ್ಟಗಾದ್ರು ಅಂತ ಅರ್ಥ. ಇಲ್ಲಿ ಯೇಸು ಸ್ವಾಮಿ ಪಾರ್ಶ್ವವಾಯು ರೋಗಿಯನ್ನ ನೆಟ್ಟಗೆ ಮಾಡಿ ಕಳಿಸಿದ. ನಮ್ಮ ಜೀವಿತಗಳು ಕೂಡ ಒಂದು ಕಾಲದಲ್ಲಿ ಸೊಟ್ಟಗಾಗಿದ್ದು ಈಗ ಯೇಸು ಕ್ರಿಸ್ತನನ್ನ ನಂಬಿದ ಮೇಲೆ ನೆಟ್ಟಗಾಗಿದೆ. ಅಲ್ಲಿ ಪಾರ್ಶ್ವವಾಯು ರೋಗಿಗೆ ಬಾಡಿ ಸೊಟ್ಟಗಾಗಿತ್ತು. ಅಲ್ಲಿದ್ದಂತ ಪರಿಸಯರಿಗೆ, ಶಾಸ್ತ್ರಗಳಿಗೆ ಹೃದಯ ಸೊಟ್ಟಗಾಗಿತ್ತು. ಯಾರಿಗೆ ಹೃದಯ ಸೊಟ್ಟಗಾಗಿದೆಯೋ ಅಂದ್ರೆ ಮನಸ್ಸಲ್ಲಿ ಯಾರು ಕೆಟ್ಟದ್ದು ಆಲೋಚನೆ ಮಾಡ್ತಾರೋ ಅವರ ಹೃದಯ ಸೊಟ್ಟಗಾಗಿರುತ್ತೆ ಅಂತ ಅರ್ಥ. ಉಳಿದ ವಿಷಯಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಅನೇಕರಿಗೆ ಶೇರ್ ಮಾಡ್ರಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ಸ್ ನಲ್ಲಿ ತಿಳಿಸ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಪ್ರೈಸ್ ಲಾರ್ಡ್. ಆಮೇನ್. ಥ್ಯಾಂಕ್ ಯು.